ನಮಸ್ಕಾರ. ಭಾರತೀಯ ಸೇನೆಗೆ ಸೇರುವ ರೀತಿ ಇದೀಗ ಸಂಪೂರ್ಣವಾಗಿ ಬದಲಾಗ್ತಿದೆ. ಅಗ್ನಿಪಥ್ ಅನ್ನೋ ಒಂದು ಹೊಸ ಯೋಜನೆ ಬಂದಿದೆ. ಇದು ದೇಶ ಸೇವೆ ಮಾಡಲು ಬಯಸುವ ಯುವಕರಿಗೆ ಒಂದು ಹೊಸ ದಾರಿಯನ್ನ ತೋರಿಸ್ತಿದೆ. ಹಾಗಿದ್ರೆ ಈ ಯೋಜನೆಯಂದ್ರೆ ನಿಜವಾಗಿ ಏನು? ಬನ್ನಿ ಅದರ ಸಂಪೂರ್ಣ ವಿವರಗಳನ್ನ ನೋಡೋಣ. ಸರಿ, ಈ ಯೋಜನೆ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಎರಡು ಮುಖ್ಯ ಪದಗಳಿದೆ, ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಅಗ್ನಿಪಥ್ ಅನ್ನೋದು ಈ ಇಡೀ ಯೋಜನೆಯ ಹೆಸರು, ಮತ್ತು ಈ ಯೋಜನೆಯ ಮೂಲಕ ಸೈನಿಕಕ್ಕೆ ಆಯ್ಕೆಯಾದ ಸೈನಿಕರನ್ನ ಅಗ್ನಿವೀರ್ ಅಂತ ಕರೆಯಲಾಗುತ್ತೆ. ಹಾಗಾದ್ರೆ ಈ 4 ವರ್ಷದ ಸೇವೆಯಲ್ಲೇ ಒಬ್ಬ ಅಗ್ನಿವೀರನಿಗೆ ಏನೆಲ್ಲ ಇರುತ್ತೆ, ಅವರ ಜವಾಬ್ದಾರಿಗಳೇನು, ಅವರಿಗೆ ಸಿಗೋ ಸೌಲಭ್ಯಗಳೇನು ನೋಡೋಣ ಬನ್ನಿ. ಈ ಯೋಜನೆಯ ಮೂಲಭೂತ ಅಂಶ ಅಂದ್ರೆ ಆಯ್ಕೆಯಾದವರು 4 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾರೆ. ಇದರಲ್ಲೇ ಟ್ರೈನಿಂಗ್ ಕೂಡ ಸೇರಿರುತ್ತೆ. ಇದು ನಮ್ಮ ಸೈನ್ಯಕ್ಕೆ ಒಂದು ರೀತಿ ಹೊಸ ಮಾಡೆಲ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದು ಶಾರ್ಟ್ ಟರ್ಮ್ ಸೇವೆಗೆ ಅವಕಾಶ ಮಾಡಿಕೊಡ್ತಿದೆ. ಸರಿ, ಈಗ ಸಂಬಳದ ವಿಚಾರಕ್ಕೆ ಬರೋಣ. ಇದು ಬಹಳ ಮುಖ್ಯ ಅಲ್ವಾ? ನೋಡಿ, ಮೊದಲನೇ ವರ್ಷ ತಿಂಗಳಿಗೆ 30,000 ರೂಪಾಯಿ ಸಂಬಳ ಸಿಗುತ್ತೆ. ಅದು 4ನೇ ವರ್ಷಕ್ಕೆ 40,000 ರೂಪಾಯಿಗೆ ಹೆಚ್ಚಾಡುತ್ತೆ. ಆದ್ರೆ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಸಂಬಳದ ಒಂದು ಭಾಗವನ್ನ ಅಂದ್ರೆ 30%ನಷ್ಟು ಸೇವಾನಿಧಿ ಅನ್ನೋ ಒಂದು ಫಂಡ್ಗೆ ಹಾಕಲಾಗತ್ತೆ. ವಿಶೇಷ ಅಂದ್ರೆ ಸರ್ಕಾರ ಕೂಡ ಅಷ್ಟೇ ಮೊತ್ತವನ್ನ ಆ ಫಂಡ್ಗೆ ಸೇರಿಸುತ್ತೆ. ಹಾಗಾದ್ರೆ ಆ ಸೇವಾನಿಧಿ ಫಂಡಿಂದ ಕೊನೆಗೆ ಎಷ್ಟು ಹಣ ಸಿಗುತ್ತೆ? 4 ವರ್ಷಗಳ ಸೇವೆ ಮುಗಿದ ಮೇಲೆ ಅಗ್ನಿವೀರರಿಗೆ ಸುಮಾರು 11.71 ಲಕ್ಷ ರೂಪಾಯಿಗಳ ಒಂದು ದೊಡ್ಡ ಮೊತ್ತ ಕೈಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ಯಾವುದೇ ಇನ್ಕಮ್ ಟ್ಯಾಕ್ಸ್ ಕೂಡ ಇರೋದಿಲ್ಲ. ಇದು ದೊಡ್ಡ ಪ್ಲಸ್ ಪಾಯಿಂಟ್. ಕೇವಲ ಹಣಕಾಸಿನ ಪ್ಯಾಕೇಜ್ ಮಾತ್ರ ಅಲ್ಲ, ಇದರ ಜೊತೆಗೆ ಇನ್ನೂ ಹಲವು ಪ್ರಯೋಜನಗಳಿವೆ. ಉದಾಹರಣೆಗೆ 48 ಲಕ್ಷ ರೂಪಾಯಿಗಳ ಲೈಫ್ ಇನ್ಶೂರೆನ್ಸ್ ಕವರ್ ಸಿಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಸೇನೆಯಲ್ಲಿ ಸಿಗುವ ಕೌಶಲ್ಯ, ಅನುಭವ ಮತ್ತೆ ಶಿಸ್ತು ಅದು ಮುಂದಿನ ಯಾವುದೇ ಕರಿಯರ್ಗೆ ಒಂದು ಗಟ್ಟಿ ಅಡಿಪಾಯ ಹಾಕಿಕೊಡುತ್ತೆ. ಸರಿ, ಇಷ್ಟೆಲ್ಲ ಕೇಳಿದ್ಮೇಲೆ ಈ ಯೋಜನೆಗೆ ಸೇರಬೇಕು ಅಂದ್ರೆ ಏನ್ ಮಾಡಬೇಕು, ಏನೆಲ್ಲ ಅರ್ಹತೆಗಳು ಬೇಕು, ಆ ವಿವರಗಳನ್ನ ಈಗ ನೋಡೋಣ. ಈ ಯೋಜನೆಗೆ ಸೇರಬೇಕು ಅಂದ್ರೆ ಮುಖ್ಯವಾಗಿ 3 ವಿಷಯಗಳನ್ನ ಗಮನದಲ್ಲಿಟ್ಕೊಳ್ಬೇಕು: ವಯಸ್ಸು, ವಿದ್ಯಾಭ್ಯಾಸ ಮತ್ತು ದೈಹಿಕ ಸಾಮರ್ಥ್ಯ. ಮೊದಲನೇದಾಗಿ ವಯಸ್ಸಿನ ಅರ್ಹತೆ. ಅರ್ಜಿ ಸಲ್ಲಿಸೋರಿಗೆ 17.5 ವರ್ಷದಿಂದ 21 ವರ್ಷದ ಒಳಗೆ ವಯಸ್ಸಾಗಿರಬೇಕು. ಇದರಿಂದಾನೇ ಗೊತ್ತಾಗತ್ತೆ ಇದು ಸ್ಪಷ್ಟವಾಗಿ ಯುವಕರನ್ನೇ ಗಮನದಲ್ಲಿಟ್ಕೊಂಡು ತಂದಿರುವ ಯೋಜನೆ ಅಂತ. ಇನ್ನು ವಿದ್ಯಾಭ್ಯಾಸದ ಅರ್ಹತೆಗಳು ಯಾವ ಹುದ್ದೆಗೆ ಅರ್ಜಿ ಹಾಕ್ತಾರೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಉದಾಹರಣೆಗೆ ಜನರಲ್ ಡ್ಯೂಟಿಗೆ 10ನೇ ಕ್ಲಾಸ್ ಪಾಸಾಗಿದ್ರೆ ಸಾಕು. ಆದರೆ ಟೆಕ್ನಿಕಲ್ ಹುದ್ದೆಗಳಿಗೆ ಸೈನ್ಸ್ನಲ್ಲಿ 10+2 ಆಗಿರಬೇಕು. ಹೀಗೆ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಅರ್ಹತೆಗಳಿವೆ. ಇನ್ನು ದೈಹಿಕ ಸಾಮರ್ಥ್ಯದ ವಿಷಯಕ್ಕೆ ಬಂದ್ರೆ ಎತ್ತರ, ತೂಕ ತಂತಹ ಮಾನದಂಡಗಳು ಇದ್ರೂ ಅದು ಯಾವ ಪ್ರದೇಶದವರು ಅನ್ನೋದರ ಮೇಲೆ ಸ್ವಲ್ಪ ಬದಲಾಗುತ್ತೆ. ಹಾಗಾಗಿ ಸಂಪೂರ್ಣ ಮಾಹಿತಿಗಾಗಿ ಅಧಿಕೃತ ನೋಟಿಫಿಕೇಶನ್ ಚೆಕ್ ಮಾಡೋದು ತುಂಬಾನೇ ಮುಖ್ಯ. ಅರ್ಜಿ ಹಾಕೋದು ಕೂಡ ಈಗ ತುಂಬಾನೇ ಸುಲಭ. ಇಡೀ ಪ್ರಕ್ರಿಯೆ ಆನ್ಲೈನ್ನಲ್ಲಿ ನಡೆಯುತ್ತೆ. ಎಲ್ಲವೂ ಡಿಜಿಟಲ್ ಆಗಿರೋದ್ರಿಂದ ಯಾರಾದರೂ ಎಲ್ಲಿದ್ರೂ ಅರ್ಜಿ ಸಲ್ಲಿಸಬಹುದು. ಓಕೆ, ಈಗ ಅತಿ ಮುಖ್ಯವಾದ ಪ್ರಶ್ನೆಗೆ ಬರೋಣ. 4 ವರ್ಷದ ಸೇವೆ ಮುಗಿತು, ಆಮೇಲೇನು? ಮುಂದಿನ ದಾರಿ ಯಾವುದು? ಹೌದು, ಇದು ಎಲ್ಲರ ಮನಸ್ಸಲ್ಲೂ ಬರುವ ಪ್ರಶ್ನೆ. 4 ವರ್ಷಗಳ ಸೇವೆ ಮುಗಿದ ನಂತರ ಅವರ ಭವಿಷ್ಯ ಏನು? ಬನ್ನಿ ಅದರ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. 4 ವರ್ಷಗಳ ನಂತರ ಅಗ್ನಿವೀರರ ಮುಂದೆ 2 ಆಯ್ಕೆಗಳಿರ್ತವೆ. ಪ್ರತಿ ಬ್ಯಾಚ್ನಿಂದ ಯಾರೆಲ್ಲ ಅತ್ಯುತ್ತಮ ಪ್ರದರ್ಶನ ನೀಡಿರ್ತಾರೋ ಅವರಲ್ಲಿ 25% ಜನರಿಗೆ ಸೇನೆಯಲ್ಲೇ ಪರ್ಮನೆಂಟ್ ಆಗಿ ಮುಂದುವರಿಯೋ ಅವಕಾಶ ಸಿಗುತ್ತೆ. ಉಳಿದ 75% ಜನ ನಾಗರಿಕ ಸಮಾಜಕ್ಕೆ ವಾಪಸ್ ಬರ್ತಾರೆ. ಹಾಗಿದ್ರೆ ಈ 2 ದಾರಿಗಳ ನಡುವೆ ಇರೋ ವ್ಯತ್ಯಾಸ ಏನು? ಸೇನೆಯಲ್ಲೇ ಮುಂದುವರಿದವರಿಗೆ ಇನ್ನೂ 15 ವರ್ಷಗಳ ಕಾಲ ಸೇವೆ ಸಲ್ಲಿಸೋ ಅವಕಾಶ ಸಿಗುತ್ತೆ, ರೆಗ್ಯುಲರ್ ಸೈನಿಕರ ಹಾಗೆ. ಇನ್ನು ಯಾರು ನಾಗರಿಕ ಜೀವನಕ್ಕೆ ಹಿಂತಿರುಗುತ್ತಾರೋ ಅವರಿಗೆ ಆ ಸೇವಾನಿಧಿ ಪ್ಯಾಕೇಜ್ ಜೊತೆಗೆ ಸೇನೆಯಲ್ಲಿ ಕಲಿತ ಶಿಸ್ತು ಮತ್ತು ಕೌಶಲ್ಯಗಳು ಇರುತ್ತೆ. ಸರ್ಕಾರ ಕೂಡ ಇದನ್ನೇ ಹೇಳತ್ತೆ. ಪ್ರತಿಯೊಬ್ಬ ಅಗ್ನಿವೀರನ ಕೌಶಲ್ಯಗಳಿಗೂ ಒಂದು ಸರ್ಟಿಫಿಕೇಟ್ ಕೊಡಲಾಗುತ್ತೆ. ಅದು ಅವರ ರೆಸ್ಯೂಮೆಗೆ ಒಂದು ದೊಡ್ಡ ಶಕ್ತಿಯಾಗಿರಲಿದೆ. ಅಂದ್ರೆ ನಾಗರಿಕ ಜೀವನದಲ್ಲಿ ಹೊಸ ಕೆಲಸ ಹುಡುಕಲು ಇದು ಖಂಡಿತವಾಗಿಯೂ ಸಹಾಯ ಮಾಡುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಅಗ್ನಿಪಥ್ ಅನ್ನೋದು ಭಾರತೀಯ ಸೇನೆಯ ನೇಮಕಾತಿ ನೀತಿಯಲ್ಲಿ ಒಂದು ದೊಡ್ಡ ಬದಲಾವಣೆ ತರುವ ಪ್ರಯತ್ನ. ಇದು ಯುವಕರಿಗೆ ದೇಶ ಸೇವೆ ಮಾಡಲು ಒಂದು ಹೊಸ ದಾರಿ ತೋರಿಸುತ್ತೆ. ಜೊತೆಗೆ ಅವರಿಗೆ ಆರ್ಥಿಕವಾಗಿಯೂ ಸಹಾಯ ಮಾಡುತ್ತೆ, ಹಾಗೆಯೇ ಸಮಾಜಕ್ಕೂ ಶಿಸ್ತುಬದ್ಧ ಯುವಕರನ್ನ ನೀಡುತ್ತೆ. ಹಾಗಾಗಿ ಈ ಯೋಜನೆ ನಿಜವಾಗಿಯೂ ನಮ್ಮ ಸೇನೆಗೆ ಹೊಸ ಯುವಶಕ್ತಿಯನ್ನ ತುಂಬಿ ಸಮಾಜಕ್ಕೆ ಕೌಶಲ್ಯಭರಿತ ನಾಗರಿಕರನ್ನು ನೀಡಿ ದೇಶ ಸೇವೆಯ ಕಲ್ಪನೆಯನ್ನೇ ಬದಲಾಯಿಸಬಹುದೇ? ಇದೊಂದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಅಲ್ವಾ?